ಇವತ್ತಿನ ವಿಡಿಯೋದಲ್ಲಿ ಎವಲ್ಯೂಷನ್ ಚಾಪ್ಟರಲ್ಲಿ ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ ಅಡಾಪ್ಟಿವ್ ರೇಡಿಯೇಷನ್ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡುವಂಥದ್ದು ಡಾರ್ವಿನ್ ಫಿಂಚಸ್, ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಹಾಗೂ ಕಾನ್ವರ್ಜೆಂಟ್ ಎವಲ್ಯೂಷನ್ ಆಫ್ ಮಾರ್ಸುಪಿಯಲ್ಸ್ ಆ್ಯಂಡ್ ಪ್ಲಾಸೆಂಟಲ್ ಮ್ಯಾಮಲ್ಸ್. ಇದರ ರಿಟರ್ನ್ ನೋಟ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಲ್ಲೇ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆದರೂ ಕೂಡ ಅದರಲ್ಲೂ ನಾನು ನೋಟ್ಸ್ ಹಾಕ್ತಾ ಇರ್ತೀನಿ. ನಮಸ್ಕಾರ, ವೆಲ್ಕಮ್ ಟು ಬಯೋ ಸ್ಟಡಿ ಮೇಡ್ ಈಸಿ. ಈಗಾಗಲೇ ಸೆಕೆಂಡ್ PUCಯ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಹಾಗೂ ಫಿಫ್ತ್ ಚಾಪ್ಟರ್ನ ವೀಡಿಯೋಗಳನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿ ಆಗಿದೆ. ಸೊ ಇದು ಸೆವೆಂತ್ ಚಾಪ್ಟರ್ ಎವಲ್ಯೂಷನ್. ಈಗಾಗಲೇ ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಜೆನೆಟಿಕ್ಸ್ ಹಾಗೂ 3 ಲಾಗಳು ಮತ್ತು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇದೆಲ್ಲ ಟಾಪಿಕ್ಗಳನ್ನು ಈಗಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಆಗಿದೆ. ಚಾನಲ್ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ, ನೀವು ಹೋಗಿ ನೋಡಬಹುದು. ಸೊ ನಾವು ಎವಲ್ಯೂಷನ್ ಚಾಪ್ಟರಲ್ಲಿ ನಾವು ಫಸ್ಟ್ ಒರಿಜಿನ್ ಆಫ್ ಲೈಫ್ನ ಥಿಯರೀಸ್ಗಳು, ಅದಾದ ನಂತರ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟನ್ನು ಅಪ್ಲೋಡ್ ಮಾಡಿ ಆಗಿದೆ. ಸೊ ನಾವು ನೆಕ್ಸ್ಟ್ ಟಾಪಿಕ್ ಈಸ್ ಅಡಾಪ್ಟಿವ್ ರೇಡಿಯೇಷನ್. ಅಡಾಪ್ಟಿವ್ ರೇಡಿಯೇಷನ್ ಅಂತಂದರೆ ಏನು? ಸೊ ಇಟ್ ಈಸ್ ಅ ಎವಲ್ಯೂಷನರಿ ಪ್ರಾಸೆಸ್. ಇದು ಒಂದು ಎವಲ್ಯೂಷನ್ ಆಗುವಂತಹ ಒಂದು ಪ್ರಾಸೆಸ್. ಇದರಲ್ಲಿ ಡಿಫರೆಂಟ್ ಸ್ಪೀಶೀಸ್ ಸ್ಟಾರ್ಟಿಂಗ್ ಫ್ರಮ್ ಅ ಕಾಮನ್ ಪಾಯಿಂಟ್ ಇನ್ ಜಿಯೋಗ್ರಫಿಕಲ್ ಏರಿಯಾ. ಸೊ ಇದರಲ್ಲಿ ಬೇರೆ ಬೇರೆ ಸ್ಪೀಶೀಸ್ಗಳು, ಬೇರೆ ಬೇರೆ ಆರ್ಗ್ಯಾನಿಸಮ್ಗಳು ಒಂದೇ ಪಾಯಿಂಟಿಂದ ಅಂತಂದರೆ ಒಂದೇ ಆ್ಯನ್ಸಿಸ್ಟರಿಂದ ಬೇರೆ ಬೇರೆ ರೀತಿಯಾದಂಥ ವೆರೈಟೀಸ್ ಆಫ್ ಸ್ಪೀಶೀಸ್ಗಳು ಎವಾಲ್ವ್ ಆಗುವಂಥ ಪ್ರಾಸೆಸ್ಸನ್ನು ನಾವು ಅಡಾಪ್ಟಿವ್ ರೇಡಿಯೇಷನ್ ಅಂತ ಕರಿತೀವಿ. ಸೊ ಫ್ರಮ್ ಕಾಮನ್ ಪಾಯಿಂಟ್ ಒಂದೇ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ದೇ ರೇಡಿಯೇಟ್ ಅಂತಂದರೆ ಬೇರೆ ಬೇರೆ ಒಂದು ಡೈರೆಕ್ಷನಲ್ಲಿ ಅಂತಂದರೆ ಬೇರೆ ಬೇರೆ ಸ್ಪೀಶೀಸ್ ಆಗಿ ಅವುಗಳು ಎವಾಲ್ವ್ ಆಗೋದು ಟು ಅದರ್ ಡಿಫ್ರೆಂಟ್ ಜಿಯೋಗ್ರಫಿಕಲ್ ಏರಿಯಾ ಅಂತಂದರೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿಬಿಟ್ಟು ಅವುಗಳು ಬೇರೆ ಜೀವಿಗಳಾಗಿ ಮಾರ್ಪಾಡಾಗುವಂಥದ್ದು ಅಥವಾ ಎವಾಲ್ವ್ ಆಗುವಂಥದ್ದು. ಈ ಒಂದು ಪ್ರಾಸೆಸ್ಗೆ ಅಂತಂದರೆ ಒಂದೇ ಸಿಂಗಲ್ ಪಾಯಿಂಟ್ ಅಥವಾ ಒಂದೇ ಸಿಂಗಲ್ ಆ್ಯನ್ಸಿಸ್ಟರಿಂದ ಬೇರೆ ಬೇರೆ ಸ್ಪೀಶೀಸ್ ಆಗಿಬಿಟ್ಟು ಅವುಗಳು ಎವಾಲ್ವ್ ಆಗುವಂಥ ಒಂದು ಪ್ರಾಸೆಸ್ ಏನಿದೆ ಅದನ್ನು ಅಡಾಪ್ಟಿವ್ ರೇಡಿಯೇಷನ್ ಅಂತ ಕರಿತೀವಿ. ಸೊ ರೇಡಿಯೇಷನ್ ಅಂತಂದರೆ ಏನು? ರೇಡಿಯೇಟ್ ಆಗುವಂಥದ್ದು ಅಂತಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಡೈರೆಕ್ಷನ್ನಲ್ಲಿ ಅದು ಹೋಗುವಂತಹದ್ದು. ಆ್ಯಂಡ್ ಅಡಾಪ್ಟಿವ್ ಅಂತಂದರೆ ಯಾವುದಕ್ಕೋಸ್ಕರ ಈ ಜೀವಿಗಳು ಈ ರೀತಿಯಾಗಿ ಬೇರೆ ಬೇರೆ ಡೈರೆಕ್ಷನ್ನಲ್ಲಿ ಎವಾಲ್ವ್ ಆಗುತ್ತೆ ಅಂತಂದರೆ ಬಿಕಾಸ್ ಆಫ್ ದ ಅಡಾಪ್ಟೇಷನ್. ಅಂತಂದರೆ ಒಂದು ಸ್ಥಳದಲ್ಲಿ ಇರುವಂಥ ಜೀವಿಗಳು, ಸೊ ಅಲ್ಲಿ ಅವುಗಳಿಗೆ ಯಾವುದೇ ರೀತಿಯಾದಂಥ ಫುಡ್ ಸ್ಕೇರ್ಸಿಟಿ ಆಗಿರ್ಬೋದು, ಅಂತಂದರೆ ಆಹಾರಕ್ಕಾಗಿ ಕಾಂಪಿಟೇಷನ್ ಅಥವಾ ಸ್ಥಳಕ್ಕಾಗಿ ಕಾಂಪಿಟೇಷನ್ ಬಂದಾಗ ಏನಾಗುತ್ತೆ, ಅವುಗಳು ಬೇರೆ ಆಹಾರಕ್ಕೆ ಅವುಗಳು ಅಡ್ಜಸ್ಟ್ ಆಗಬೇಕಾಗುತ್ತೆ ಅಥವಾ ಬೇರೆ ಒಂದು ಸ್ಥಳಕ್ಕೆ ಹೋಗಿಬಿಟ್ಟು ಅವುಗಳು ಬದುಕಬೇಕಾಗುತ್ತೆ. ಸೊ ಈ ರೀತಿ ಅಡಾಪ್ಟೇಷನ್ಗೋಸ್ಕರ ಇವುಗಳು ಸ್ಪೀಶೀಸ್ಗಳು ಬೇರೆ ಬೇರೆಯಾಗಿ ಎವಾಲ್ವ್ ಆಗುವಂತಹ ಒಂದು ಕಂಡೀಷನ್ ಏನಿದೆ, ಪ್ರಾಸೆಸ್ ಏನಿದೆ, ಸೊ ಇದನ್ನೇ ಅಡಾಪ್ಟಿವ್ ರೇಡಿಯೇಷನ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಕೈಂಡ್ ಆಫ್ ಡೈವರ್ಜೆಂಟ್ ಎವಲ್ಯೂಷನ್. ಇದು ಒಂದು ಡೈವರ್ಜೆಂಟ್ ಎವಲ್ಯೂಷನ್ ಆಗಿದೆ. ಸೊ ಕಾನ್ವರ್ಜೆಂಟ್, ಡೈವರ್ಜೆಂಟ್ ಎವಲ್ಯೂಷನ್ ಅನ್ನೋ ಟಾಪಿಕ್ಗಳ ಬಗ್ಗೆ ನಾನು ಹೋಮೋಲಾಗಸ್ ಆ್ಯಂಡ್ ಅನಲಾಗಸ್ ಆರ್ಗನ್ಸ್ ಏನು ಟಾಪಿಕ್ ಅಪ್ಲೋಡ್ ಮಾಡಿ ಆಗಿದೆ, ಚಾನಲ್ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ, ಅದರಲ್ಲಿ ಹೋಗಿ ನೋಡಿ, ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈಗ ಅಡಾಪ್ಟಿವ್ ರೇಡಿಯೇಷನ್ಗೆ ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಡಾರ್ವಿನ್ಸ್ ಫಿಂಚಸ್. ಅಂತಂದರೆ ಡಾರ್ವಿನ್ ಅವರು HMS ಬೀಗಲ್ ಶಿಪ್ಪಲ್ಲಿ ಏನು ವೋಯೇಜನ್ನು ಕೈಗೊಳ್ತಾರೆ ಅಂತಂದರೆ ಅವರು ಸಮುದ್ರಯಾನವನ್ನು ಏನು ಮಾಡ್ತಾ ಇರ್ತಾರೆ, ಆ ಒಂದು ಟೈಮಲ್ಲಿ ಅವರು ಗ್ಯಾಲಪಗೋಸ್ ಐಲ್ಯಾಂಡನ್ನು ರೀಚ್ ಆಗ್ತಾರೆ. ಅಂದರೆ ಗ್ಯಾಲಪಗೋಸ್ ದ್ವೀಪಗಳನ್ನು ಅವರು ರೀಚ್ ಆಗ್ತಾರೆ. ಇದು ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಮಧ್ಯದಲ್ಲಿ ಈ ಒಂದು ಐಲ್ಯಾಂಡ್ಗಳು ಬರುತ್ತೆ. ಸೊ ಆ ಸಮುದ್ರದಲ್ಲಿ ಸೊ ಈ ಒಂದು ದ್ವೀಪಗಳಲ್ಲಿ ಅವ್ರು ಏನು ಅಬ್ಸರ್ವ್ ಮಾಡ್ತಾರೆ ಅಂತಂದರೆ ಫಿಂಚಸ್ಗಳನ್ನು, ಅಂದರೆ ಒಂದು ಟೈಪ್ ಆಫ್ ಬರ್ಡ್ಸ್ ಅದು. ಈ ಒಂದು ಐಲ್ಯಾಂಡಲ್ಲಿ ಏನು ಅವರು ಅಬ್ಸರ್ವ್ ಮಾಡ್ತಾರೆ, ಆ ಒಂದು ಬರ್ಡ್ಸ್ಗಳನ್ನು, ಫಿಂಚಸ್ಗಳನ್ನು, ಅವುಗಳು ಒಂದೇ ಐಲ್ಯಾಂಡಲ್ಲಿ ವಿಧವಾದಂಥ ಅಂತಂದರೆ ವೆರೈಟೀಸ್ ಆಫ್ ಫಿಂಚಸ್ಸನ್ನು ಅವರು ಅಬ್ಸರ್ವ್ ಮಾಡ್ತಾರೆ. ಅಂತಂದರೆ ಬೇರೆ ಬೇರೆ ತರಹ ಕಾಣುವಂತಹ ಒಂದೇ ತರಹದ ಪಕ್ಷಿಗಳನ್ನು ಅವರು ಸೊ ಯಾವ ರೀತಿಯಲ್ಲಿ ಬೇರೆ ಆಗಿರುತ್ತೆ ಈ ಒಂದು ಫಿಂಚಸ್ ಅಂತಂದರೆ ದೇ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಬೀಕ್ ಸೈಜ್. ಅಂತಂದರೆ ಅವುಗಳ ಕೊಕ್ಕು ಏನಾದರೂ ಕೊಕ್ಕಿನ ಸೈಜ್ ಏನಿರುತ್ತೆ, ಶೇಪ್ ಏನಿರುತ್ತೆ, ಅದು ವೆರೈಟಿ ಆಗಿರುತ್ತೆ. ಅಂತಂದರೆ ಬೇರೆ ಬೇರೆ ಫಿಂಚಸ್ಗಳಲ್ಲಿ ಬೇರೆ ಬೇರೆ ಆದಂಥ ಬೀಕ್ ಸೈಜ್ ಮತ್ತು ಬೀಕ್ ಶೇಪ್ ಇರುತ್ತೆ. ಸೊ ಯಾವುದಕ್ಕೋಸ್ಕರ ಇವುಗಳು ಈ ರೀತಿಯಾಗಿ ಮಾರ್ಪಾಡಾಗಿರುತ್ತೆ ಅಂತಂದರೆ ಸೊ ಒರಿಜಿನಲ್ ಸ್ಪೀಶೀಸ್ ಏನಿತ್ತು, ಒರಿಜಿನಲ್ ಫಿಂಚಸ್ ಏನಿತ್ತು, ಸೊ ಆ ಒಂದು ಫಿಂಚಸ್ಗಳು ಮೊದಲು ಸೀಡ್ ಈಟಿಂಗ್ ಆಗಿದ್ದು, ಅಂತಂದರೆ ಕಾಳುಗಳನ್ನು, ಬೀಜಗಳನ್ನು ತಿನ್ನುವಂತಹ ಬರ್ಡ್ಸ್ಗಳಾಗಿತ್ತು ಒರಿಜಿನಲ್ಲಾಗಿ. ಸೊ ಅವುಗಳಿಂದ ಏನಾಯಿತು ಅಂತಂದರೆ ಈ ರೀತಿಯಾಗಿ ಬೇರೆ ಬೇರೆ ಫುಡ್ ಹ್ಯಾಬಿಟ್ಟಿಗೆ ಅಡ್ಜಸ್ಟ್ ಆಗಿಬಿಟ್ಟು ಅವುಗಳ ಬೀಕ್ ಸೈಜ್ ಚೇಂಜ್ ಆಗಿರುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ಬರ್ಡ್ಸ್ ಆಗಿ ಅವುಗಳು ಎವಾಲ್ವ್ ಆಗಿರುತ್ತೆ. ಸೊ ದಟ್ ಈಸ್ ಕೆಲವೊಂದು ಲೀವ್ಸನ್ನು ತಿನ್ನುತ್ತೆ, ಅಂದರೆ ಎಲೆಗಳು ತಿನ್ನುವಂತಹದ್ದು, ಕೆಲವೊಂದು ಇನ್ಸೆಕ್ಟಿವೋರಸ್ ಅಂತಂದರೆ ಇನ್ಸೆಕ್ಟ್ಸ್ಗಳನ್ನು ತಿನ್ನುವಂಥದ್ದು, ಮತ್ತು ಕೆಲವೊಂದು
ಫ್ರೂಟ್ಸನ್ನು ತಿನ್ನುವಂತಹದ್ದು, ಈ ರೀತಿಯಾಗಿ ಕೆಲವೊಂದು ಫ್ರೂಟ್ಸನ್ನು ತಿನ್ನುವಂತಹದ್ದು. ಹೀಗೆ ಬೇರೆ ಬೇರೆ ಫುಡ್ ಹ್ಯಾಬಿಟ್ಗೆ ಅವುಗಳು ಅಡಾಪ್ಟ್ ಆಗಿಬಿಟ್ಟು ಅದರ ತರಹದ ಕೊಕ್ಕುಗಳನ್ನು ಅವುಗಳು ಬೆಳೆಸ್ಕೊಂಡಿರುತ್ತೆ. ಆ ರೀತಿಯಾಗಿ ಅವುಗಳು ಎವಾಲ್ವ್ ಆಗಿರುತ್ತೆ. ಸೊ ಹೀಗಾಗಿ ಒಂದೇ ಸಿಂಗಲ್ ಸ್ಪೀಶೀಸಿಂದ ಈ ರೀತಿಯಾಗಿ ವೆರೈಟೀಸ್ ಆಫ್ ಫಿಂಚಸ್ಗಳು ಅಲ್ಲಿ ಎವಾಲ್ವ್ ಆಯಿತು ಆ ಒಂದು ಗ್ಯಾಲಪಗೋಸ್ ಐಲ್ಯಾಂಡಲ್ಲಿ. ಸೊ ಇದನ್ನೇ ಏನಂತ ಕರಿತೀವಿ, ಡೈವರ್ಜೆಂಟ್ ಎವಲ್ಯೂಷನ್. ಅಂದರೆ ಒಂದು ಸ್ಪೀಶೀಸಿಂದ ಡೈವರ್ಜ್ ಆಗಿಬಿಟ್ಟು ಅಂತಂದರೆ ಸಾಕಷ್ಟು ಸ್ಪೀಶೀಸ್ಗಳು ಎವಾಲ್ವ್ ಆಗ. Another example for adaptive radiation is Australian marsupials. ಸೊ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ಗಳೇನಿದೆ ಅಂದರೆ ಇವುಗಳು ಮ್ಯಾಮಲ್ಸಲ್ಲಿ ಪ್ಲಾಸೆಂಟಲ್ ಮ್ಯಾಮಲ್ಸ್ ಅಂತ ಬರುತ್ತೆ, ಮಾರ್ಸುಪಿಯಲ್ಸ್ ಅಂತ ಬರುತ್ತೆ. ಸೊ ಪ್ಲಾಸೆಂಟಲ್ ಮ್ಯಾಮಲ್ಸಲ್ಲಿ ಏನಾಗಿರುತ್ತೆ ಅಂತಂದರೆ ಅಲ್ಲಿ ಮರಿಗಳು ಪೂರ್ತಿ ಡೆವಲಪ್ ಆಗಿರುತ್ತೆ. ಎಲ್ಲಿ ಪ್ಲಾಸೆಂಟ ಒಳಗಡೆ ಅಂತಂದರೆ ತಾಯಿ ಹೊಟ್ಟೆಯಲ್ಲಿನೇ ಕಂಪ್ಲೀಟಾಗಿ ಡೆವಲಪ್ ಆಗಿಬಿಟ್ಟು ಮಗು ಹೊರಗಡೆ ಡೆಲಿವರ್ ಆಗುತ್ತೆ ಪ್ಲಾಸೆಂಟಲ್ ಮ್ಯಾಮಲ್ಸಲ್ಲಿ. ಆದರೆ ಈ ಮಾರ್ಸುಪಿಯಲ್ಸ್ಗಳಿಗೆ ನಾವು ಪೌಚ್ಡ್ ಮ್ಯಾಮಲ್ಸ್ ಅಂತ ಕರಿತೀವಿ. ಅಂದರೆ ಇವುಗಳಲ್ಲಿ ಮಗು ಕಂಪ್ಲೀಟಾಗಿ ಹೊಟ್ಟೆಯಲ್ಲಿ ಡೆವಲಪ್ ಆಗಿರೋದಿಲ್ಲ. ಸೊ ಅಂಡರ್ ಡೆವಲಪ್ಡ್ ಬೇಬೀಸ್ ಏನಿರುತ್ತೆ ಅವುಗಳು ಡೆಲಿವರ್ ಆಗಿಬಿಟ್ಟು ಸೊ ಅವು ಏನಾಗುತ್ತೆ, ಈ ಫೀಮೇಲ್ ಮಾರ್ಸುಪಿಯಲ್ಸ್ಗಳೇನಿರುತ್ತೆ ಸೊ ಅಂತಂದರೆ ಆ ತಾಯಿಗೆ ಪೌಚ್ ತರಹ ಒಂದು ಸ್ಟ್ರಕ್ಚರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕಾಂಗರೂನ ನೋಡಿರ್ಬೋದು, ಅವುಗಳು ಮರಿಯನ್ನು ಅವುಗಳ ಪೌಚಲ್ಲಿ ಹೊತ್ಕೊಂಡು ತಿರುಗಾಡ್ತಾ ಇರುತ್ತೆ. ಓಕೆ, ಸೊ ಸ್ವಲ್ಪ ದಿನಗಳ ಕಾಲ ಅವುಗಳು ಪೌಚಲ್ಲಿ ಡೆವಲಪ್ ಆಗುತ್ತೆ. ಸೊ ಅದಾದ ನಂತರ ಅವುಗಳು ಇಂಡಿಪೆಂಡೆಂಟಾಗಿ ಬೆಳೆಯುತ್ತೆ. ಸೊ ದಿಸ್ ಈಸ್ ಮಾರ್ಸುಪಿಯಲ್ಸ್ ಅಂದರೆ ಪೌಚ್ಡ್ ಮ್ಯಾಮಲ್ಸ್. ಸೊ ಯಾಕೆ ಇದು ಎಕ್ಸಾಂಪಲ್ ಅಡಾಪ್ಟಿವ್ ರೇಡಿಯೇಷನ್ಗೆ ಅಂತಂದರೆ ಒಂದೇ ತರಹದ ಮಾರ್ಸುಪಿಯಲ್ ಅಂದರೆ ಸಿಂಗಲ್ ಆ್ಯನ್ಸಿಸ್ಟ್ರಲ್ ಮಾರ್ಸುಪಿಯಲ್ ಸ್ಪೀಶೀಸಿಂದ ಇಷ್ಟು ವೆರೈಟೀಸ್ ಆಫ್ ಮಾರ್ಸುಪಿಯಲ್ಗಳು ಎವಾಲ್ವ್ ಆದವು ಅಂತಂದರೆ ಒಂದೇ ಮಾರ್ಸುಪಿಯಲ್ ಆ್ಯನ್ಸಿಸ್ಟರಿಂದ ಏನಾಯಿತು ನೋಡಿ, ವೂಲ್ಫ್ ಇದೆ, ಕ್ಯಾಟ್ ಇದೆ, ಆ್ಯಂಟ್ ಈಟರ್, ರ್ಯಾಟ್, ಕಾಂಗ್ರೂ, ವೂಂಬ್ಯಾಟ್, ಪಂಡಿಕೂಟ್, ಕೊಯ್ಲಾ, ಮಾರ್ಸುಪಿಯಲ್ ಮೋಲ್, ಅದಾದ ನಂತರ ಶುಗರ್ ಗ್ಲೈಡರ್. ಸೊ ಈ ರೀತಿಯಾಗಿ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಸುಪಿಯಲ್ಗಳು ಒಂದೇ ಸಿಂಗಲ್ ಮಾರ್ಸುಪಿಯಲ್ ಆ್ಯನ್ಸಿಸ್ಟರಿಂದ ಅವುಗಳು ಎವಾಲ್ವ್ ಆಗಿದೆ. ಸೊ ಇಟ್ ಈಸ್ ಆಲ್ಸೋ ಆ್ಯನ್ ಅಡಾಪ್ಟಿವ್ ರೇಡಿಯೇಷನ್. ಇನ್ನೊಂದು ಯುನಿಕ್ ಥಿಂಗ್ ಏನನ್ನು ನೋಡಬಹುದು ಅಂತಂದರೆ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ಗೂ ಹಾಗೂ ಇಡೀ ಭೂಮಿ ಮೇಲೆ ಕಾಣಿಸುವಂಥ ಈ ಪ್ಲಾಸೆಂಟಲ್ ಮ್ಯಾಮಲ್ಸ್ ಅಂತಂದರೆ ಬೇರೆ ಬೇರೆ ಕಡೆ ಈ ಪ್ಲಾಸೆಂಟಲ್ ಮ್ಯಾಮಲ್ಸ್ಗಳು ಪ್ರೆಸೆಂಟ್ ಇದೆ. ಸೊ ಈ ಪ್ಲಾಸೆಂಟಲ್ ಮ್ಯಾಮಲ್ಸ್ಗೂ ಹಾಗೂ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಕಂಡುಬರುವಂಥ ಈ ಮಾರ್ಸುಪಿಯಲ್ಸ್ಗೂ ಸಿಮಿಲಾರಿಟೀಸ್ಗಳಿದೆ ನೋಡಿ. ಮಾರ್ಸುಪಿಯಲ್ಸೇ ಬೇರೆ, ಪ್ಲಾಸೆಂಟಲ್ ಮ್ಯಾಮಲ್ಸೇ ಬೇರೆ. ಆದರೂ ಕೂಡ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸನ್ನು ಹೋಲುವಂತಹ ಪ್ಲಾಸೆಂಟಲ್ ಮ್ಯಾಮಲ್ಸ್ಗಳು ಭೂಮಿಯಲ್ಲೇ ಬೇರೆ ಬೇರೆ ಜಾಗದಲ್ಲಿ ಪ್ರೆಸೆಂಟ್ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಪ್ಲಾಸೆಂಟಲ್ ಮ್ಯಾಮಲ್ ಮೋಲ್ ಅಂತ ಇದೆ. ಸೊ ಇದು ಒಂದು ಬರ್ರೋವರ್ ಅಂತಂದರೆ ನೆಲನ ಅಗೆದು ಬದುಕುವಂತಹ ಒಂದು ಪ್ರಾಣಿ, ಅದು ಪ್ಲಾಸೆಂಟಲ್ ಮೋಲ್. ಅದನ್ನೇ ಹೋಲುವಂತಹ ಮಾರ್ಸುಪಿಯಲ್ ಮೋಲ್ ಎಲ್ಲಿದೆ, ಆಸ್ಟ್ರೇಲಿಯಾದಲ್ಲಿದೆ. ಇನ್ನು ಆ್ಯಂಟ್ ಈಟರ್ ಅಂತಂದರೆ ಇರುವೆಗಳನ್ನು ತಿಂದು ಬದುಕುವಂತಹದ್ದು. ಸೊ ಪ್ಲಾಸೆಂಟಲ್ ಆ್ಯಂಟ್ ಈಟರ್ ಕೂಡ ಇದೆ. ಅದೇ ತರಹ ಆಸ್ಟ್ರೇಲಿಯಾದಲ್ಲಿರುವಂಥ ಮಾರ್ಸುಪಿಯಲ್ ಅದು ಕೂಡ ಆ್ಯಂಟ್ ಈಟರ್. ಇನ್ನು ಇದೇ ತರಹ ಬೇರೆ ಬೇರೆ ಎಕ್ಸಾಂಪಲ್ ಮೌಸ್, ಕ್ಲೈಂಬರ್, ಗ್ಲೈಡರ್ ನೋಡಿ, ಫ್ಲೈಯಿಂಗ್ ಸ್ಕ್ವಿರಲ್ ಇದೊಂದು ಪ್ಲಾಸೆಂಟಲ್ ಮ್ಯಾಮಲ್. ಅದನ್ನೇ ಹೋಲುವಂಥ ಫ್ಲೈಯಿಂಗ್ ಫ್ಯಾಲೆಂಜರ್, ನಾವು ಶುಗರ್ ಗ್ಲೈಡರ್ ಅಂತ ಏನು ನೋಡಿದ್ವಿ ಮಾರ್ಸುಪಿಯಲ್ಸಲ್ಲಿ, ಸೊ ಎರಡೂ ನೋಡೋದಕ್ಕೆ ಸಿಮಿಲರ್ ಆಗಿದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಕಾನ್ವರ್ಜೆಂಟ್ ಎವಲ್ಯೂಷನ್ ಆಗಿದೆ ಅಂತಂದರೆ ಡಿಫರೆಂಟ್ ಆರ್ಗ್ಯಾನಿಸಮ್ಗಳು ಬೇರೆ ಬೇರೆ ಅನ್ರಿಲೇಟೆಡ್ ಆರ್ಗ್ಯಾನಿಸಮ್ಸ್ಗಳು, ಅದು ಒಂದು ಪ್ಲಾಸೆಂಟಲ್ ಮ್ಯಾಮಲ್ಸ್ ಆದರೆ ಇನ್ನೊಂದು ಮಾರ್ಸುಪಿಯಲ್ಗಳು, ಎರಡು ಬೇರೆ ಬೇರೆ ಆದಂತಹ ಜೀವಿಗಳು ಏನಾಗಿದೆ ಬೇರೆ ಬೇರೆ ಹ್ಯಾಬಿಟೇಟಿಗೆ ನೋಡಿ. ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಗಳು ಆಸ್ಟ್ರೇಲಿಯಾದಲ್ಲಿ ಮಾತ್ರ ಇದೆ, ಆದರೆ ಪ್ಲಾಸೆಂಟಲ್ ಮ್ಯಾಮಲ್ಸ್ಗಳು ಅದನ್ನು ಹೋಲುವಂಥ ಪ್ಲಾಸೆಂಟಲ್ ಮ್ಯಾಮಲ್ಸ್ಗಳು ಬೇರೆ ಬೇರೆ ಕಡೆ ಭೂಮಿ ಮೇಲೆ ಬೇರೆ ಬೇರೆ ಜಾಗದಲ್ಲಿ ಇದೆ ಅಂತಂದರೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕಾಂಟಿನೆಂಟ್ಸಲ್ಲಿ ಅವುಗಳು ಪ್ರೆಸೆಂಟ್ ಇದೆ. ಏನು ಮಾಡ್ತಾ ಇದೆ ಅವುಗಳು, ದೇ ಆರ್ ಶೋಯಿಂಗ್ ಸಿಮಿಲರ್ ಮೋಡ್ ಆಫ್ ಲೈಫ್ ಅಂತಂದರೆ ಒಂದೇ ತರಹದ ಲೈಫ್ ಸ್ಟೈಲನ್ನು ತೋರಿಸ್ತಾ ಇದೆ ನೋಡಿ. ಆ್ಯಂಟ್ ಈಟರ್ ಪ್ಲಾಸೆಂಟಲ್ಲೂ ಇದೆ, ಮಾರ್ಸುಪಿಯಲ್ಲೂ ಇದೆ. ಅದೇ ಥರ ಫ್ಲೈಯಿಂಗ್ ಸ್ಕ್ವಿರಲ್ ಮತ್ತು ಫ್ಲೈಯಿಂಗ್ ಫ್ಯಾಲೆಂಜರ್ ಒಂದೇ ತರಹದ ಲೈಫ್ ಸ್ಟೈಲನ್ನು ಅದು ತೋರಿಸ್ತಾ ಇದೆ, ಅಂದರೆ ನೋಡೋದಕ್ಕೂ ಕೂಡ ಸಿಮಿಲರ್ ಆಗಿದೆ. ಸೊ ಈ ತರಹ ಡಿಫರೆಂಟ್ ಆರ್ಗ್ಯಾನಿಸಮ್ಗಳು, ಅನ್ರಿಲೇಟೆಡ್ ಆರ್ಗ್ಯಾನಿಸಮ್ಗಳು ಒಂದೇ ತರಹದ ಮೋಡ್ ಆಫ್ ಲೈಫಿಗೆ ಡಿಫ್ರೆಂಟ್ ಹ್ಯಾಬಿಟೇಟ್ಗಳಲ್ಲಿ ಎವಾಲ್ವ್ ಆದರೆ ಅದನ್ನು ಕಾನ್ವರ್ಜೆಂಟ್ ಎವಲ್ಯೂಷನ್ ಅಂತ ಕರಿತೀವಿ. ಸೊ ಹಾಗಾಗಿ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಮತ್ತು ಪ್ಲಾಸೆಂಟಲ್ ಮ್ಯಾಮಲ್ಸ್ಗಳು ಕಾನ್ವರ್ಜೆಂಟ್ ಎವಲ್ಯೂಷನ್ಗೆ ಎಕ್ಸಾಂಪಲ್ ಆಗಿದೆ ನೋಡಿ. ಬರೀ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ಗಳಷ್ಟೇ ಆದರೆ ಅವುಗಳು ಡೈವರ್ಜೆಂಟ್ ಎವಲ್ಯೂಷನ್, ಅಂದರೆ ಒಂದೇ ಮಾರ್ಸುಪಿಯಲ್ಲಿಂದ ಸಾಕಷ್ಟು ಸ್ಪೀಶೀಸ್ಗಳು ಎವಾಲ್ವ್ ಆಗಿದೆ. ಆದರೆ ಇಲ್ಲಿ ಒಂದೇ ತರಹ ಹೋಲುವಂತಹ ಡಿಫ್ರೆಂಟ್ ಆರ್ಗ್ಯಾನಿಸಮ್ಗಳು
ಒಂದೇ ತರಹ ಇರುವಂಥ ಡಿಫ್ರೆಂಟ್ ಆರ್ಗ್ಯಾನಿಸಮ್ಗಳು ಎವಾಲ್ವ್ ಆದರೆ ಅದನ್ನು ಕಾನ್ವರ್ಜೆಂಟ್ ಎವಲ್ಯೂಷನ್ ಅಂತೀವಿ. ನಿಮಗೆ ಇನ್ ಡೀಟೇಲ್ ಆಗಿ ಕಾನ್ವರ್ಜೆಂಟ್ ಡೈವರ್ಜೆಂಟ್ ಎವಲ್ಯೂಷನ್ಗಳ ಬಗ್ಗೆ ತಿಳ್ಕೊಬೇಕಿತ್ತು ಅಂತಂದರೆ ಪ್ರೀವಿಯಸ್ ವಿಡಿಯೋ ನೋಡಿ, ದಟ್ ಈಸ್ ಹೋಮೋಲಾಗಸ್ ಆ್ಯಂಡ್ ಎನೋಲಾಗಸ್ ಆರ್ಗನ್ಸ್ಗಳ ಬಗ್ಗೆ ಇರುವಂತಹದ್ದು. ಸೊ ಅದರಲ್ಲಿ ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. Do subscribe to the channel and share with your friends.